ಅಣ್ಣ, ಇವಾಗ ಹೆಂಗೆ ಅನಿಸ್ತಾ ಇದೆ? ಆರಾಮ್ ಅನಿಸ್ತಾ ಇದೆನಾ? ಹಾಂ, ಇವಾಗ ಆರಾಮಾಗಿದ್ದೀನಿ, ಏನೂ ಟೆನ್ಷನ್ ಇಲ್ಲ. ನೀವು ಹೋಗಿ ರೆಸ್ಟ್ ಮಾಡಿ. ನೈಟ್ ಎಲ್ಲ ಆಸ್ಪತ್ರೆಯಲ್ಲಿ ಹಾಗೆ ನಿಂತಿದ್ರಿ ನನ್ನ ಜೊತೆ, ನಾನು ಮಲ್ಕೊಂಡಿದ್ದೆ. ನಾನೇನು ಇವಾಗ ಆರಾಮಾಗಿದ್ದೀನಿ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾನು ಸ್ವಲ್ಪ ಕೆಲಸ ನೋಡ್ತೀನಿ. ನೀವು ಹೋಗಿ ರೆಸ್ಟ್ ಮಾಡಿ. ಸರ್, ಏನು ನೀವು ಮೊದಲೇ ಆರಾಮಿಲ್ಲ ನೋಡ್ರಿ, ಅಲ್ಲಿ ಇನ್ನೂ ಜ್ವರ ಎಲ್ಲ ಹಾಗೆ ಇದೆ. ಆಫೀಸ್ಗೆಲ್ಲ ಹೋಗೋದು ಬೇಡ, ಅರೆಸ್ಟ್ ಮಾಡಿರಿ ನೀವು. ಅದು ಆಫೀಸ್ ಕೆಲಸ ಏನಿದೆ ನಾವೇ ಎಲ್ಲ ಹ್ಯಾಂಡಲ್ ಮಾಡ್ತೀವಿ ಇವತ್ತೊಂದಿನ. ಪ್ಲೀಸ್ ಸರ್, ಅಟ್ಲೀಸ್ಟ್ ಇವತ್ತು ಒಂದಿನಾದರೂ ರೆಸ್ಟ್ ಮಾಡಿ. ಹೌದು ಸಾಗರ್, ನೀವು ಇವತ್ತೊಂದಿನ ರೆಸ್ಟ್ ಮಾಡಲೇಬೇಕು. ನೋಡಲ್ಲಿ ಇನ್ನೂ ಈ ಜ್ವರ ಇದೆ, ಮೈಯಲ್ಲೆಲ್ಲ ಇನ್ನೂ ಅದು ಏನದು ಗುಳ್ಳೆ ಎಲ್ಲ ಅಲರ್ಜೀಸ್ ಎಲ್ಲ ಹಾಗೆ ಇದ್ದಾವೆ. ನೀವು ಇವತ್ತು ರೆಸ್ಟ್ ಮಾಡಲೇಬೇಕು. ಆಫೀಸಿಗೆ ಬರಬೇಡ ಪ್ಲೀಸ್. ಇದೊಂದು ಸಲ ಆದರೂ ನಮ್ಮ ಮಾತು ಕೇಳು. ಚರಣ್, ನಿನಗೆ ಗೊತ್ತು ತಾನೆ ಆಫೀಸಲ್ಲಿ ಎಷ್ಟೊಂದು ಕೆಲಸ ಇದೆ ಅಂತ. ಡ್ಯಾಡಿನೂ ಇಲ್ಲ ಆಫೀಸಲ್ಲಿ, ಮತ್ತು ನಾನೇ ತಾನೇ ಹ್ಯಾಂಡಲ್ ಮಾಡಬೇಕಾಗಿರೋದು. ಅದೆಲ್ಲ ಗೊತ್ತು. ನಾಳೆ ಬೇಕಾದರೆ ಫುಲ್ ಡೇ ನೈಟ್ ಎಲ್ಲ ವರ್ಕ್ ಮಾಡೋಣಂತ. ಪ್ಲೀಸ್ ಸಾಗರ್, ಇವತ್ತು ಒಂದಿನ ರೆಸ್ಟ್ ಮಾಡಿ ಸಾಕು. ನಾಳೆಯಿಂದ ವರ್ಕ್ ಮಾಡಿದ್ರಾಯ್ತು. ಇದೊಂದು ಸಲ ನಮ್ಮ ಮಾತು ಕೇಳು. ಹೌದು ಸರ್, ಪ್ಲೀಸ್ ಇವತ್ತೊಂದಿನ ರೆಸ್ಟ್ ಮಾಡಿ. ನಾಳೆ ಬೇಕಾದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇವತ್ತು ಎಷ್ಟಾಗುತ್ತೆ ಅಷ್ಟು ವರ್ಕ್ ಎಲ್ಲ ನಾವು ಕಂಪ್ಲೀಟ್ ಮಾಡ್ತೀವಿ. ನಾಳೆ ನೀವು ಬಂದು ಇನ್ನು ಉಳಿದಿದ್ದ ಕೆಲಸನ ಕಂಪ್ಲೀಟ್ ಮಾಡಂತ್ರಂತ. ಸರಿ, ಹಾಗಾದರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೂಮಲ್ಲಿ. ನೀವು ರೆಸ್ಟ್ ಮಾಡಿ. ಸರಿ ಅಣ್ಣ. ಸಾಗರ್, ಹೇಗಿದೆಯಾ? ಹಾಂ ಸಾಗರ್, ಹೇಗಿದೆಯಾ ನೀನು? ನಿನ್ನೆ ನೋಡೋಕ್ಕಂತ ನಾನು ನಿನ್ನೆ ಆಸ್ಪತ್ರೆಗೆ ಬಂದಿದ್ದೆ ಗೊತ್ತಾ. ಇಷ್ಟು ತನಕ ಅಲ್ಲೇ ಕೂತ್ಕೊಂಡಿದ್ದೆ, ಆದರೆ ನಿನಗೆ ಎಚ್ಚರನೇ ಆಗಲಿಲ್ಲ. ಅದು ಅಲ್ಲದೆ ಆಫೀಸಲ್ಲಿ ಇಮ್ಮಿಡಿಯೇಟ್ ಕೆಲಸ ಇದೆ ಅಂತ ಕಾಲ್ ಮಾಡಿದರು, ಅದಕ್ಕೋಸ್ಕರ ನಾನು ಆಫೀಸ್ಗೆ ಹೋಗಿಬಿಟ್ಟೆ. ಸಾರಿ ಸಾಗರ್. ಇವಾಗ ಹೇಗಿದೆಯಾ? ಆರಾಮಾಗಿದೆಯಾ? ಹಾಂ ಕೃತಿ, ಇವಾಗ ಆರಾಮಾಗಿದ್ದೀನಿ. ಅಲ್ಲ ಸಾಗರ್, ಆಕೆ ನೇತ್ರಾಗಂತೂ ಬುದ್ಧಿ ಇಲ್ಲ. ನಿನಗಾದ್ರೂ ಗೊತ್ತಾಗಲ್ವಾ ಪಪಾಯ ಅಂದರೆ ನಿನಗೆ ಬರಲ್ಲ ಅಂತ. ಎದಕ್ಕೆ ತಿಂದಿ ಸಾಗರ್? ನಿನಗೆ ನಿನ್ನೆ ಜ್ವರ ಅದು ನೀನು ಆಸ್ಪತ್ರೆಯಲ್ಲಿ ಮಕ್ಕೊಂಡಿರೋದು ನೋಡಿ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಎಷ್ಟು ಹತ್ತಿದ್ದೀನಿ ಗೊತ್ತಾ ನಾನು. ನಿನಗೆ ಆರಾಮಿಲ್ಲ ಅಂದರೆ ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಆಗಲ್ಲ. ಹೌದಣ್ಣ, ನಿನ್ನೆ ಕೃತಿ ಮೇಡಮ್ ಅವರು ಭಾಳ ಆಡ್ತಾಯಿದ್ರು. ಪಾಪ ನಿನ್ನೆ ಇಡೀ ದಿನ ಊಟನೇ ಮಾಡಿಲ್ಲ ಅಂತ ಅನ್ಸುತ್ತೆ. ಹಾಂ ಹೌದು, ನಾನು ನಿನ್ನೆಯಿಂದ ಊಟನೇ ಮಾಡಿಲ್ಲ. ಬಾ ಸಾಗರ್, ನಾನು ಹಿಂಗೆ ರೂಮಲ್ಲಿ ಕರ್ಕೊಂಡು ಹೋಗ್ತೀನಿ, ರೆಸ್ಟ್ ಮಾಡಂತೆ ಅಂತ. ಬಾ, ನೀ ಇಲ್ಲೇ ಹಿಂಗೆ ಕುತ್ಕೊಂಡಿದೆಯಲ್ಲ, ಆರಾಮಿಲ್ಲ ನಿನಗೆ ಫಸ್ಟೇ. ಇವರಿಗಂತ ಹೇಳೋಕ್ಕೆ ಆಗಲ್ಲ, ನನಗೆ ಬುದ್ಧಿನೇ ಇಲ್ಲ. ಇವರಿಗಂತೂ ಹೆಂಗೆ ಕುಂದ್ರಿಸ್ಕೊಂಡು ಮಾತಾಡ್ತಿದ್ದಾರೆ ನೋಡು. ಬಾ, ನಾನೇ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಕೃತಿ, ನಾನೇ ಹೋಗ್ತೀನಿ. ಇಟ್ಸ್ ಓಕೆ. ಸಾಗರ್, ಅದೆಲ್ಲ ನಿಂಗೆ ಗೊತ್ತಾಗಲ್ಲ. ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ರೂಮಿಗೆ. ಸಾಗರ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ನಾನು ಅಲ್ಲೇ ಇದ್ದು ನೋಡ್ಕೋತಿರ್ತೀನಿ. ಯಾರು ರೂಮಿಗೆ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಏನಿದೆ ನೀವು ನೋಡ್ಕೊಳ್ಳಿ. ಚರಣ್, ಯಾವುದೇ ಕಾಲ್ ಇದ್ರೂ ನೀನೇ ಹ್ಯಾಂಡಲ್ ಮಾಡು. ಓಕೆ ಮ್ಯಾಮ್. ಸಾಗರ್ ಹತ್ರ ಯಾರು ಏನೇ ಮಾತಾಡೋದಿದ್ರು ನನಗೆ ಕಾಲ್ ಮಾಡಿ, ಇಲ್ಲ ನನಗೆ ಕರೀರಿ. ಇವತ್ತೊಂದಿನ ಸಾಗರ್ಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ, ಸರಿನಾ? ಅರ್ಥ ಆಯ್ತು ತಾನೇ ಎಲ್ಲರಿಗೂ? ಓಕೆ ಮ್ಯಾಮ್. ಆಸ್ಪತ್ರೆಯಲ್ಲಿ ಇದ್ದಾಗ 5 ನಿಮಿಷ ನಿಂತ್ಕೊಳ್ಳಿಲ್ಲ, ಇವಾಗ ಮನೆಗೆ ಬಂದಮೇಲೆ ಎಷ್ಟು ಡವ್ ಮಾಡ್ತಾಳೆ ನೋಡು. ಇಲ್ಲಿ ಬಿಡಿ ನಿತಿನ್ ಅವರೇ ನೋಡ್ಕೋತೀನಿ ಅಂತ ಅಂದಿದ್ದಾರಲ್ಲ, ನೋಡ್ಕೊಳ್ಳಿ ಬಿಡಿ. ಬರೀ ನಮ್ದು ಆಫೀಸ್ ಕೆಲಸ ಸಿಕ್ಕಾಬಿಟ್ಟಿದೆಯಲ್ಲ, ಅದನ್ನೇ ನೋಡೋಣ. ನೇತ್ರಾ ಅವರೇ. ಹೇಳಿ ಚರಣ್ ಅವರೇ. ಅಲ್ಲ, ಸಾಗರ್ ಜೊತೆ ನೀವೇ ಇರಬೇಕಾಗಿತ್ತು. ಅವರು ಕೃತಿ ಮೇಡಮ್ ಅವರು ಸರಿಯಾಗಿ ನೋಡ್ಕೋತಾರೋ ಇಲ್ಲ. ಅಕಸ್ಮಾತ್ ಅವರಿಗೆ ಜಾಸ್ತಿ ಹೊತ್ತು ನೋಡ್ಕೋದಾಗಲಿಲ್ಲ ಅಂದರೆ ಅವ್ರು ಹೋಗ್ಬಿಡ್ತಾರೆ. ಯಾವುದಕ್ಕೂ ನೀವೇ ಇದ್ದು ನೋಡ್ಕೊಳ್ಳೋದು ಸರಿ ಅನಿಸುತ್ತೆ. ಬೇಡ ಚರಣ್ ಅವರೇ, ಕೃತಿ ಮೇಡಮ್ ಅವರೇ ನೋಡ್ಕೋತೀನಿ ಅಂತ ಅಂದಿದ್ದಾರಲ್ಲ, ಅವರೇ ನೋಡ್ಕೋತಾರೆ ಬಿಡಿ. ಮತ್ತೆ ನಾನು ನಡಕ್ಕೆ ಹೋಗೋದು ಸರಿ ಅನಿಸೋದಿಲ್ಲ. ಹೌದಾ? ಸರಿ, ಹಾಗಾದರೆ ನಡೀರಿ. ಸಾಗರ್, ಮಲ್ಕೋ. ಯಾಕೆ ಹಾಗೆ ಕೂತಿದೆಯಲ್ಲ? ಹಾಂ, ಏನಿಲ್ಲ, ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅದು ನಿನ್ನೆಯಿಂದ ಮಲ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಹೌದಾ ಸಾಗರ್, ಏನಾದರೂ ತಿಂತೀಯಾ? ಏನಾದರೂ ತಂದು ಕೊಡ್ಲಾ? ಬೇಡ, ನನಗೇನು ಬೇಡ. ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೀನು ಆಫೀಸ್ ಕೆಲಸ ಇದ್ದರೆ ನೋಡ್ಕೊ ಹೋಗು. ಇಲ್ಲಪ್ಪ, ಇವತ್ತಂತೂ ನಾನು ಮಾತ್ರ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಏನು ಬೇಕಾದರೂ ಕೆಲಸ ಇರಲಿ, ಇವತ್ತು ಫುಲ್ ಡೇ ನಾನು ನಿನ್ನ ಜೊತೆನೇ ಇರ್ತೀನಿ. ನೀ ಸುಮ್ಮನೆ ಮಲ್ಕೋ. ನಿನಗೆ ಏನಾದರೂ ಬೇಕಾದರೆ ಮತ್ತು ಅವ್ರಿಗೆ ಯಾಕೆ ಕರಿತೀಯಾ? ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡು ನೋಡ್ಕೋತೀನಿ ಎಲ್ಲಾನು. ನೀ ಸುಮ್ಮನೆ ಮಲ್ಕೋ ಸಾಗರ್. ನಿನಗೆ ಆರಾಮಿಲ್ಲ ಅಂದರೆ ನನ್ನ ಕೈಯಲ್ಲಿ ತಡ್ಕೊಳೋಕ್ಕೆ ಆಗಲ್ಲ. ನಿನ್ನೆ ಎಲ್ಲ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹಾಂ, ಸರಿ, ಹಾಗಾದರೆ ನಾನು ಮಲ್ಕೋತೀನಿ. ನೀನು ಅಟ್ಲೀಸ್ಟ್ ಹೊರಗಡೆನಾದರೂ ಹೋಗಿರು. ಇಲ್ಲಪ್ಪ, ನಾ ಮಾತ್ರ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಇದೇ ರೂಮ್ನಲ್ಲಿನೇ ಇರ್ತೀನಿ, ಇಲ್ಲೇ ಕೂತ್ಕೋತೀನಿ ಅಷ್ಟೇ. ನೀ ಮಲ್ಕೋ ಸಾಗರ್, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಇಲ್ಲೇ ಇರ್ತೀನಿ, ನೀ ಸುಮ್ಮನೆ ರೆಸ್ಟ್ ಮಾಡು. ಸರಿ, ಹಾಗಾದರೆ. ಹಾಳಾಗಲಿ, ಯಾವುದು ಕೆಟ್ಟ ಕಣ್ಣು ಬಿದ್ದ ಏನು ನಮ್ಮ ಸಂಸಾರದ ಮೇಲೆ. ಏನೇನೆಲ್ಲ ನಡೆಯಕ್ಕೆ ಕುಂತ್ಬಿಟ್ಟಿತ್ತು ನಮ್ಮ ಮನ್ಯಾಗ. ಪಾಪ ಲಕ್ಷ್ಮಕ್ಕನ ಸಮಾಧಾನ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಏನಂತ ಸಮಾಧಾನ ಮಾಡಲಿ? ಎಷ್ಟು ಸಮಾಧಾನ ಮಾಡಿದ್ರು ಲಕ್ಷ್ಮಕ್ಕ ಅಳೋದು ಮಾತ್ರ ನಿಂದಿರ್ಸ್ತಾನೆ ಇಲ್ಲ. ಏನು ಮಾಡಲಿ ಈಗ ನಾನು? ಒಂದು ಗೊತ್ತಾಗ್ತಾನೆ ಇಲ್ಲ. ಈ ವಿಷಯ ನಾನು ಈ ಥರ ಹೇಳಲೇಬೇಕು. ಹೇಳ್ತೀನಿ, ಈಗಲೇ ಫೋನ್ ಹಚ್ಚಿ ಹೇಳ್ತೀನಿ. ಆಕೆ ಸಮಾಧಾನ ಮಾಡಿದ್ರೆ ಲಕ್ಷ್ಮಕ್ಕ ಸಮಾಧಾನ ಆಗೋದು. ಹೌದು, ಹಾಗೆ ಮಾಡ್ತೀನಿ. ಇವಾಗ ಮೊದಲು ನೇತ್ರಾಗ ಫೋನ್ ಹಚ್ತೀನಿ. ಹಲೋ ಚಿಕ್ಕಿ, ಆರಾಮಾಗಿದೆಯಾ?
ಹಾಂ ನೇತ್ರ, ನಾನು ಆರಾಮಾಗಿದ್ದೀನಿ. ನೀ ಹೇಗಿದೆಯಾ? ಹಾಂ ಚಿಕ್ಕಿ, ನಾನು ಆರಾಮಾಗಿದ್ದೀನಿ. ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರಾ? ಹಾಂ ಹ್ಞೂ ನೇತ್ರ, ಮನೆಯಲ್ಲೂ ಎಲ್ಲರೂ ಆರಾಮಾಗಿದ್ದಾರೆ. ಯಾಕೆ ಚಿಕ್ಕಿ, ಏನಾಯಿತು? ನಿನ್ನ ಧ್ವನಿ ಒಂಥರ ಇದೆಯಲ್ಲ, ಯಾಕೆ ಏನಾಯಿತು? ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೇ? ಏನಾಯಿತು ಚಿಕ್ಕಿ? ಅದು ನೇತ್ರ, ಏನಾಯ್ತಂದ್ರೆ ಚಿಕ್ಕಿ, ಏನಾಯ್ತು ಚಿಕ್ಕಿ? ಯಾಕೆ ಆಡ್ತಾ ಇದೀಯಾ? ಏನಾಯ್ತು ಹೇಳಿ ಚಿಕ್ಕಿ. ನನ್ನ ಕೈಕಾಲ ಆಡ್ತಿಲ್ಲ, ಏನಾಯ್ತು ಹೇಳಿ ಚಿಕ್ಕಿ. ನೇತ್ರ, ಅದು ಏನಾಯ್ತಂದ್ರೆ ಚಿಕ್ಕಿ, ಏನು ಹೇಳ್ತಾ ಇದೀಯ ನೀನು? ಅಣ್ಣ ಈ ಥರ ಮಾಡಿದ್ನ? ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಚಿಕ್ಕಿ. ನೀನೇನಾದರೂ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲಮ್ಮ ನೇತ್ರ, ನಾನು ಯಾಕೆ ಈ ವಿಷಯದಲ್ಲಿ ಸುಳ್ಳು ಹೇಳಿ? ಯಾಕೆ ಚಿಕ್ಕಿ ಅಣ್ಣ ಈ ಥರ ಮಾಡಿದ? ಅಣ್ಣನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ ನಾವೆಲ್ಲ, ಯಾಕೆ ಈ ಥರ ಮಾಡಿದ ಅಣ್ಣ? ಅಯ್ಯೋ ನೇತ್ರ, ಮನೆಯಲ್ಲಿ ಲಕ್ಷ್ಮಕ್ಕ, ನಿಮ್ಮವ್ವ, ನಿಮ್ಮಪ್ಪ ಎಲ್ಲರೂ ಒಂದೇ ಸಮನೆ ಅಳು ಹಾಕೊಂಡ್ಬಿಟ್ಟಾರೆ. ನನ್ನ ಕೈಯಲ್ಲಂತೂ ಸಮಾಧಾನ, ಎಷ್ಟು ನನ್ನ ಶಕ್ತಿ ಮೀರಿ ನಾನು ಸಮಾಧಾನ ಮಾಡೋಕ್ಕೋದೆ ಅಂದರೂ ಅವರು ಅಳೋದನ್ನು ನಿಂದ್ರಿಸ್ತಾನೇ ಇಲ್ಲ. ನೀನು ಈಗಿಂದ ಮನೆಗೆ ಬಂದುಬಿಡು ನೇತ್ರ, ನೀನಾದರೂ ಸಮಾಧಾನ ಮಾಡ್ಬಾ ನಿಮ್ಮವ್ವಗೆ. ಸರಿ ಚಿಕ್ಕಿ, ಈಗ ಬಿಟ್ಬಿಡ್ತೀನಿ. ಇನ್ನೊಂದು ಅರ್ಧ ತಾಸಲ್ಲಿ ಅಲ್ಲೇ ಇರ್ತೀನಿ. ತಗೋ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಅಥವಾ ಆದಷ್ಟು ಲಘುನ ಬಾ. ನಿಮ್ಮವ್ವ ಅಂತೂ ನಿನ್ನೆಯಿಂದ ಏನು ತಿಂದಿಲ್ಲ, ಒಂದು ಗುಟ್ಟಕ್ಕೆ ನೀರನ್ನು ಕುಡ್ದಿಲ್ಲ. ಅದಕ್ಕೆ ನೀನೇ ಬಾರವ, ನೀ ಬಂದು ಮಾತಾಡಿ ಒಂದು ಸ್ವಲ್ಪ ಏನಾರು ತಿನ್ಸವ. ನಂಗಂತೂ ನಿಮ್ಮವ್ವನ ಗೋಳಾಟ ನೋಡೋಕ್ಕಾಗವಲ್ದು. ಅಲ್ಲ ಚಿಕ್ಕಿ, ನಿನ್ನೆನೇ ಇಷ್ಟೆಲ್ಲ ಆಗಿತ್ತಂತಿದ್ದಿ, ಒಂದು ಮಾತು ಫೋನ್ ಹಚ್ಚಿ ಹೇಳೋಕ್ಕಾಗಲ್ಲ. ಇವತ್ತು ಹೇಳಕ್ಕಂತೀಯಲ್ಲ ಚಿಕ್ಕಿ. ಅಯ್ಯೋ ನೇತ್ರ, ಲಕ್ಷ್ಮಕ್ಕ ಒಟ್ಟ ಹೇಳಬೇಡ ನೇತ್ರನ ಮುಂದೆ. ಸುಮ್ಮನೆ ಆಕಿನೂ ಚಿಂತೆ ಮಾಡ್ತಾಳೆ, ಅದಕ್ಕೋಸ್ಕರ ಬ್ಯಾಡಂತ ಫೋನ್ ಹಚ್ಚೋದು ಬಿಡಿಸಿದ್ಲು. ನನ್ನ ಕೈಯಾಗ ಲಕ್ಷ್ಮಕ್ಕೊಂದು ದುಃಖನ ನೋಡೋಕ್ಕಾಗವಲ್ದಕ್ಕಿ ಇದೆ ಗೋಳಾಟನ. ಅದಕ್ಕೆ ನಾನು ಇಲ್ಲೇ ಹೊರಗಡೆ ಬಂದು ಬಂಕದಾಗ ನಿಂತ್ಕೊಂಡು ನಿನಗೆ ಫೋನ್ ಹಚ್ಚೀನಿ. ಅಯ್ಯೋ ಏನು ಚಿಕ್ಕಿ ನೀನು. ಸರಿ ಆಯಿತು, ಫೋನ್ ಇಡು ಚಿಕ್ಕಿ. ನಾನು ಈಗಿಂದ ಇಲ್ಲೇ ಆಫೀಸಿಗೆ ಇದ್ದೀನಿ, ಹೇಳಿಬಿಟ್ಟು ನಾನು ಬರ್ತೀನಂತೆ. ಸರಿನಾ? ನಾ ಬರೋರ್ಗು ಅವನ್ನ ಚೆನ್ನಾಗಿ ನೋಡ್ಕೊ ಚಿಕ್ಕಿ. ಸರಿ ಆಯಿತು, ಬೇಗ ಬಂದುಬಿಡು. ಸರಿ ಚಿಕ್ಕಿ. ಚರಣ್ ಸರ್ ನಮ್ಮ ಮನೇಲಿ ಫೋನ್ ಹಚ್ಚಿ ಕರೀತಾ ಇದ್ದಾರೆ. ನಾನು ಇಮಿಡಿಯೇಟಾಗಿ ಮನೆಗೆ ಹೋಗಬೇಕು. ಇವಾಗ ನಂಗೆ ಇಲ್ಲಿದ್ದು ಕೆಲಸ ಮಾಡೋದಕ್ಕಾಗಲ್ಲ. ನಾವು ಸ್ವಲ್ಪ ಮನೆಗೆ ಹೋಗ್ತೀನಿ ಸರ್, ನಮ್ಮ ಮನೆಗೆ. ಹೌದಾ ನೇತ್ರ, ಯಾಕೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮಿದ್ದಾರೆ ತಾನೆ? ಹಾಂ ಸರ್, ಎಲ್ಲರೂ ಆರಾಮಿದ್ದಾರೆ. ಒಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದರು. ನಾನು ಇವಾಗ ಹೋಗಲೇಬೇಕು ಸರ್. ಪ್ಲೀಸ್, ನಾನು ಇವಾಗ ಹೋಗ್ಲಾ? ಯಾಕೆ ನೇತ್ರ ಅವ್ರೆ, ಏನಾಯಿತು? ಮುಖ ಎಲ್ಲ ಒಂಥರ ಡಲ್ ಇದೆಯಲ್ಲ, ಯಾಕೆ? ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ಹಾಗೇನೂ ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಬೇಗ ಕರೆದಿದ್ದಾರೆ. ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ ಇದೆ ಒಂದು ಸ್ವಲ್ಪ ಮನೆಯಲ್ಲಿ, ಅದಕ್ಕೆ ನಾನು ಇಮಿಡಿಯೇಟಾಗಿ ಹೋಗಬೇಕು. ಪ್ಲೀಸ್ ಸರ್, ಇವತ್ತೊಂದು ದಿನ ಎಲ್ಲ ಹ್ಯಾಂಡಲ್ ಮಾಡ್ತೀರಾ? ಸರಿ ನೇತ್ರ ಅವರೇ, ಹಾಗಾದರೆ ನೀವು ಹೋಗಿ ಬನ್ನಿ, ನಾವೆಲ್ಲ ಹ್ಯಾಂಡಲ್ ಮಾಡ್ತೀವಿ. ತಗೋರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಸರ್. ಅದು ಸಾಗರ್ ಅವ್ರದ್ದು ಮಧ್ಯಾಹ್ನದ ಟ್ಯಾಬ್ಲೆಟ್ಸ್ ಇದೆ, ಅವ್ರದ್ದು ಊಟ ಆದಮೇಲೆ ಕೊಡಿ. ನೈಟು ಇದೆ, ಟ್ಯಾಬ್ಲೆಟ್ ಕೊಟ್ಬೇಡಿ, ಮರಿಬೇಡಿ. ನೈಟು ಊಟಕ್ಕಿಂತ ಮುಂಚೆ ಒಂದಿದೆ, ಊಟ ಆದಮೇಲೆ ಒಂದಿದೆ. ಪ್ಲೀಸ್ ಮರಿದಂಗೆ ಕೊಟ್ಬೇಡಿ. ಒಂದು ಸ್ವಲ್ಪ ಅವಾಗವಾಗ ನೋಡ್ತಾ ಇರಿ ಅವರಿಗೆ. ಅಕಸ್ಮಾತ್ ಏನಾದರೂ ಅಲರ್ಜಿ ಮತ್ತೆ ಜಾಸ್ತಿ ಆದರೆ ಇಮಿಡಿಯೇಟಾಗಿ ಡಾಕ್ಟ್ರಿಗೆ ಕಾಲ್ ಮಾಡಿ. ಡಾಕ್ಟ್ರ್ ಹೇಳಿದ್ದಾರೆ, ಅಕಸ್ಮಾತ್ ಏನಾದರೂ ರ್ಯಾಷಸ್ ಜಾಸ್ತಿ ಆದರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಸರಿನಾ? ಸರಿ ನೇತ್ರ ಅವರೇ, ನಾವೆಲ್ಲ ನೋಡ್ಕೋತಾ ಇರ್ತೀವಿ. ತಗೋರಿ ಸಾಗರ್ ಅವ್ರನ್ನ, ನೀವೇನು ಈ ಕಡೆ ಟೆನ್ಷನ್ ಮಾಡ್ಕೋಬೇಡಿ. ನೀವು ಆರಾಮಾಗಿ ಹೋಗ್ಬರಿ ಮನೆಗೆ. ಸರಿ ಸರ್. ಏನಾಯ್ತು ನಿತಿನ್, ಏನೋ ಯೋಚನೆ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆಯಾ? ಏನಿಲ್ಲ, ನೇತ್ರ ಅವರು ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವ್ರ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯೋ ಏನೋ, ಇಲ್ಲ ಅಂದರೆ ಅವ್ರು ಈ ಥರ ಇರೋದೇ ಇಲ್ಲ. ಇಲ್ಲಿ ಬಿಡು ನಿತಿನ್, ಅವ್ರದ್ದು ಮನೆಯದು ಪ್ರಾಬ್ಲಮ್ ಅಲ್ಲ, ಪರ್ಸ್ನಲ್. ನಾವು ಅತಿಯಾಗಿ ಆ ಥರ ಕೇಳೋದು ಸರಿ ಅನಿಸೋದಿಲ್ಲ. ನಡಿ, ಆಫೀಸ್ ಕೆಲಸ ಮುಗಿಸೋಣ. ನೇತ್ರ ಅವರು ಇಲ್ಲ, ಇವಾಗ ನಾವಿಬ್ಬರೇ ಕಂಪ್ಲೀಟ್ ಮಾಡಬೇಕು ಅದನ್ನು. ಸರಿ ಚರಣ್.